ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ಗೆಳೆಯರೆ? ನನ್ನ ಬಗ್ಗೆ ಒಂದು ಕಿರು ಪರಿಚಯ. ನನ್ನ ಹೆಸರು ಓಂಕಾರ್. ಊರು ಬಳ್ಳಾರಿ ಹತ್ರ ಕುರೇಕುಪ್ಪ ಅಂತ. ಸುಮಾರು ಬಳ್ಳಾರಿಯಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಮಾತೃಭಾಷೆ ತೆಲುಗು, ಬಟ್ ಆದರೆ ಐ ಆಮ್ ನಾನ್ ಕನ್ನಡಿಗ ಆ್ಯಂಡ್ ಐ ಪ್ರೌಡ್ಲಿ ಸೇ ನಾನ್ ಕನ್ನಡಿಗ ಕ್ಯಾಟಗರಿ. ನಾನು ಸದ್ಯ ನಾನಿರೋದು ಬಂದುಬಿಟ್ಟು ಪುಣೆ, ಮಹಾರಾಷ್ಟ್ರದಲ್ಲಿ. ಸೊ ಇಲ್ಲಿ ಒಂದು ಕಂಪ್ನಿ ಜಾಬ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಸೊ ನಿಮಗೆ ಪುಣೆ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು 10 ಫ್ಯಾಕ್ಟ್ಸ್ ಹೇಳಬೇಕಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ಬ್ಯಾಡ್ಮಿಂಟನ್ ಆಡಿರ್ತೀರ, ನೋಡಿರ್ತೀರ. ಬಟ್ ಆದರೆ ಯಾರಿಗೆ ಗೊತ್ತು ಈ ಬ್ಯಾಡ್ಮಿಂಟನ್ ಜನ್ಮಸ್ಥಳ ಯಾವುದು ಅಂತ? ವಾಟ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ಬ್ಯಾಡ್ಮಿಂಟನ್? ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಇದು ಬಂದುಬಿಟ್ಟು 19ನೇ ಶತಮಾನದಲ್ಲಿ ಸೊ ಬ್ರಿಟಿಷ್ ಆರ್ಮಿಯವರು ಈ ಬ್ಯಾಡ್ಮಿಂಟನ್ ಗೇಮ್ನ ಇಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದ್ರ ಸ್ಟಾರ್ಟಿಂಗಲ್ಲಿ ಹೆಸರು ಕೂಡ ಪೂನಾ ಅಂತ ಇಟ್ಟಿದ್ರು. ಆಮೇಲೆ ಬದಲಾಗಿ ಬ್ಯಾಡ್ಮಿಂಟನ್ ಅಂತ ಆಯಿತು. ಆಮೇಲೆ ಫ್ಯಾಕ್ಟ್ ನಂಬರ್ 2 ಏನಂದರೆ, ಭಾರತದ ಅತ್ಯಂತ ಹಳೆಯ ಸಾರ್ವಜನಿಕ ಉದ್ಯಾನವನ ಅಂದರೆ ಓಲ್ಡೆಸ್ಟ್ ಪಬ್ಲಿಕ್ ಗಾರ್ಡನ್. ಸುಮಾರು 1750ರಲ್ಲಿ ಪೇಶ್ವಾ ರಾಜವಂಶದವರು ಸಾರಸ್ಬಾಗ್ ಅನ್ನೋ ಉದ್ಯಾನವನ್ನು ಕಟ್ತಾರೆ. ಸೊ ಇದು ಭಾರತದ ಪ್ರಾಚೀನ ಉದ್ಯಾನಗಳಲ್ಲಿ ಒಂದಾಗಿದೆ. ಇದ್ರ ಜೊತೆಗೆ ಅದೇ ಜಾಗದಲ್ಲಿ ಒಂದು ಪ್ರಸಿದ್ಧ ಗಣಪತಿ ದೇವಸ್ಥಾನವೂ ಇದೆ. ಆಮೇಲೆ ಇಲ್ಲೊಂದು ಓಶೋ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಸೆಂಟರ್ ಅಂತ ಇದೆ. ಸೊ ಇದು ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಸೊ ಸುಮಾರು ಎಲ್ಲ ಕಂಟ್ರಿಯಿಂದ ಇಲ್ಲಿ ಮೆಡಿಟೇಷನ್ ಮಾಡೋಕ್ಕಂತ ಬರ್ತಾರೆ. ಸೊ ಅಷ್ಟು ಫೇಮಸ್ ಆಗಿದೆ. ಫ್ಯಾಕ್ಟ್ ನಂಬರ್ 4 ಏನಂದರೆ, ಇದೊಂದು ಎಜುಕೇಷನ್ ಹಬ್ ಅಂದರೆ ಶಿಕ್ಷಣ ಕೇಂದ್ರ. ಸೊ ಇದಕ್ಕೊಂದು ಬಿರುದು ಕೊಟ್ಬಿಟ್ಟಿದ್ದಾರೆ, ಆಕ್ಸ್ಫರ್ಡ್ ಆಫ್ ಈಸ್ಟ್ ಅಂತ. ಸೊ ಕನ್ನಡದಲ್ಲಿ ಹೇಳಬೇಕು ಅಂದರೆ ಪೂರ್ವದ ಆಕ್ಸ್ಫರ್ಡ್ ಅಂತ. ಸೊ ಅದಕ್ಕೆ ಇಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಇಲ್ಲಿ ಓದೋಕ್ಕೆ ಅಂತಲೇ ಬರ್ತಾರೆ. ಫ್ಯಾಕ್ಟ್ ನಂಬರ್ 5 ಏನಂದರೆ, ಮರಾಠ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಸೊ 18ನೇ ಶತಮಾನದಲ್ಲಿ ಪುಣೆ ಪೇಶ್ವಾ ಅವರ ಆಡಳಿತದಲ್ಲಿರಬೇಕಾದ್ರೆ ಇದು ಅವರ ರಾಜಕೀಯ ಕೇಂದ್ರವಾಗಿತ್ತು. ಫ್ಯಾಕ್ಟ್ ನಂಬರ್ 7, ರೇರ್ ಬಯೋಡೈವರ್ಸಿಟಿ ಇನ್ ಪುಣೆಸ್ ಹಿಲ್ಸ್. ಪುಣೆ ಬೆಟ್ಟಗಳ ವೈವಿಧ್ಯಮಯ ಜೀವಿಕತೆ. ಸೊ ಪುಣೆ ಸುತ್ತಮುತ್ತಲಿನ ಬೆಟ್ಟಗಳನ್ನ ವೇತಾಲ್ ತಿಗಡಿ ಮತ್ತು ತಲ್ಜಾಯಿ ಬೆಟ್ಟಗಳಂತಾರೆ. ಸೊ ಇಲ್ಲಿ ರೇರ್ ಸಸ್ಯಗಳು ಆಮೇಲೆ ರೇರ್ ಪ್ರಾಣಿಗಳು ಕಂಡು ಬರ್ತವೆ. ಆಮೇಲೆ 100ಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ಕಂಡುಬರ್ತವೆ. ಸೊ ಇದು ಪಕ್ಷಿ ಪ್ರೇಮಿಗಳಿಗೆ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಭಾರತದ ಪ್ರಪ್ರಥಮ ಹೆಣ್ಣು ಮಕ್ಕಳ ಪಾಠಶಾಲೆ. ಸುಮಾರು 1848ರಲ್ಲಿ ಸೋಷಲ್ ರಿಫಾರ್ಮರ್ಸ್ ಆದ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿರಾವ್ ಫುಲೆ ಅವರು ಪುಣೆಯಲ್ಲಿ ಭಾರತದ ಮೊದಲ ಹೆಣ್ಣು ಮಕ್ಕಳ ಪಾಠಶಾಲೆಯನ್ನು ಸ್ಥಾಪಿಸ್ತಾರೆ. ಸೊ ಇದು ಆ ಟೈಮ್ನ ಒಂದು ಗ್ರೇಟೆಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. IT ಹಬ್ ಮತ್ತು ಆಟೋಮೊಬೈಲ್ ಇಂಡಸ್ಟ್ರೀಸ್. ಸೊ ನಮ್ಮ ಬೆಂಗಳೂರಿಗೆ ಹೆಂಗೆ IT ಹಬ್ ಅಂತ ಹೆಸರಿದೆನೋ, ಸೊ ಪುಣೆಗೂ IT ಹಬ್ ಅಂತ ಹೆಸರು ಇದೆ. ಜೊತೆಗೆ ಇದು ಇಂಡಿಯಾ ಒಳಗೆ ಅತಿ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಕೂಡ ಆಗಿದೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಲೈಕ್ ನಮ್ಮ ಟಾಟಾ ಮೋಟರ್ಸ್ ಆಗಿರ್ಬೋದು, ಭಾರತ್ ಬೆನ್ಸ್ ಆಗಿರ್ಬೋದು. ಸೊ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲೇ ಇದೆ. ನಮ್ಮಲ್ಲಿ ಸುಮಾರು ಜನ ಸೈಕಲ್ ತುಳಿದಿರ್ತೀವಿ. ಹಿಸ್ಟಾರಿಕ್ಕಾಗಿ ಸೈಕ್ಲಿಂಗ್ ಕಲ್ಚರ್ ಹೊಂದಿರೋ ಒಂದು ಸಿಟಿ ಅಂದರೆ ಪುಣೆ. ಸೊ ಅಂದರೆ ಈಗ ಈ ಮಾಡರ್ನೈಸೇಷನ್ ಆಗೋದಕ್ಕಿಂತ ಮುಂಚೆ ಪುಣೆಗೆ ಸೈಕ್ಲಿಂಗ್ ಸಿಟಿ ಅಂತಲೇ ಹೆಸರಿತ್ತು. ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಸೈಕ್ಲಿಂಗ್ ಕಲ್ಚರ್ ಯಾವ ಥರ ಇದೆ ಅಂತ. ಸೊ ಇವಾಗೂ ಸುಮಾರು ಸೈಕ್ಲಿಂಗ್ ಗ್ರೂಪ್ಸ್ ಇನ್ನೂ ಆ್ಯಕ್ಟಿವ್ ಆಗಿದ್ದಾವೆ. ಸೊ ಇಲ್ಲಿ ಮೇಲೆ ಕಾಣಿಸ್ತಿದ್ದಲ್ಲ ರೈಟ್ ಸೈಡಲ್ಲಿ, ಸೊ ಇದು ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೋ ಇನ್ನೂ ಗೊತ್ತಿಲ್ಲ, ನೋಡೋಣ. ಈ ಏರಿಯಾ ಹೆಸರು ಬಂದುಬಿಟ್ಟು ಕಲ್ಯಾಣಿ ನಗರ್ ಅಂತೇಳಿ. ಅಂದರೆ ಲೆಫ್ಟ್ ಸೈಡಲ್ಲಿ ಹೋಗಬೇಕು. ಸೊ ಇಲ್ಲಿಂದ ಆಫೀಸ್ ನಂದು ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಸೊ ನಾರ್ಮಲಾಗಿ ಟ್ರಾಫಿಕ್ ಇರಲ್ಲ, ಬಟ್ ಮಳೆ ಬಂದಿರೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಹೀಗೆ ಸ್ಟ್ರೈಟಾಗಿ ಹೋದರೆ ರೈಲ್ವೆ ಸ್ಟೇಷನ್ನು, ಆಮೇಲೆ ಮೊನ್ನೆ ನಾವು ಗಣಪತಿ ನೋಡೋಕೆ ಹೋಗಿದ್ವಲ್ಲ, ಸೊ ಅದೆಲ್ಲ ಏರಿಯಾ ಈ ಕಡೆ ಸ್ಟ್ರೈಟಲ್ಲಿ ಬರುತ್ತೆ. ಸೊ ಇದು ನಮ್ಮ ಆಫೀಸ್ ಹೋಗೋ ರೋಡು.
ಆ್ಯಂಡ್ ನೀವು ಲೋನಾವಾಲ ಆಮೇಲೆ ಈ ಖಂಡಾಲ ಸೊ ಈ ಕಡೆ ಎಲ್ಲ ಹೋಗಬೇಕು ಅಂದರೆ ಸೊ ಈ ರೋಡಿಂದ ಹೋಗ್ಬೇಕು. ಇದೇ ರೋಡಲ್ಲಿ ಸ್ಟ್ರೈಟಾಗಿ ಹೋಗಿ 5 ಕಿಲೋಮೀಟರ್ಸ್ ಹೋದರೆ ಅಲ್ಲಿ ಹೈವೇ ಸಿಗುತ್ತೆ. ಸೊ ಹೈವೇ ಹಿಡ್ಕೊಂಡು ಹೋದರೆ ಒಂದು 70 ಕಿಲೋಮೀಟರ್ಸ್ ಇದೆ ಲೋನಾವಾಲ. ಸೊ ಒಳ್ಳೆ ವ್ಯೂ ಪಾಯಿಂಟ್ಸ್ ಮತ್ತು ಒಳ್ಳೆ ಸನ್ರೈಸ್ ಪಾಯಿಂಟ್ ಕೂಡ ಇದೆ. ಸೊ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಹೋದರೆ ನಿಮಗೂ ಪಕ್ಕ ತೋರಿಸ್ತೀನಿ. ಸೊ ಅಕಸ್ಮಾತ್ ಅಲ್ಲೇನು ಫೋಟೋಸ್ ಏನಾದರೂ ನೋಡಬೇಕು ಅಂದ್ಕೊಂಡ್ರೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದ್ದಾವೆ, ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಕ್ಕೆ ಮುಂಚೆ ಹೋದಾಗ ಸೊ ಆ ಫೋಟೋಸ್ನ ನೀವು ನೋಡ್ಬೋದು. ಸೊ ನಾನು ಇನ್ಸ್ಟಾಗ್ರಾಮ್ನ ಐಡಿಯನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಸೊ ಇದು ಶಾಸ್ತ್ರಿ ನಗರ್ ಅಂತ. ಸೊ ಮುಂದ್ಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಸೊ ಅದೇ ನಮ್ಮ ಆಫೀಸು. ಸೊ ಆ್ಯಕ್ಚುಲಿ ಸ್ಟ್ರೈಟಾಗಿ ಹೋಗ್ಬಿಟ್ಟು ಯೂಟರ್ನ್ ತೊಗೊಂಡು ವಾಪಸ್ ಬರಬೇಕು. ಸೊ ಇದು ಈ ಏರಿಯಾದಲ್ಲಿ ಮಾತ್ರ ಈ ಕಡೆ ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಮಳೆ ಬಂದಾಗ ಇನ್ನೂ ಜಾಸ್ತಿನೇ ಇರುತ್ತೆ. ಇವಾಗ ರೈಟ್ ಸೈಡಲ್ಲಿ ಏನು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ನಮ್ಮ ಆಫೀಸು. ಆಫೀಸ್ಗಂತೂ ಆಲ್ರೆಡಿ ಲೇಟೇ, ಏನು ತೊಂದರೆ ಇಲ್ಲ. ಹೋಗಪ್ಪ ಹೋಗು ಹೋಗು ಹೋಗು. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ, ಸರಿ ರೈಟ್ ಸೈಡಲ್ಲಿ ಅದೇ ನಮ್ಮ ಆಫೀಸ್. ಹೇ ಭಗವಾನ್, ದಾರಿ ಸಿಕ್ತಪ್ಪ. ಸಿಗ್ನಲ್ ಮಾತ್ರ ಬೀಳಬಾರ್ದು. ಮತ್ತು ಯೂಟರ್ನ್ 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 ಯೂಟರ್ನ್. ಸೊ ಇದು ಮುಂದ್ಗಡೆ ಏನು ರೋಡ್ ಕಾಣಿಸ್ತಿದ್ದಲ್ಲ, ಸೊ ಈ ರೋಡಿಂದ ಸ್ಟ್ರೈಟಾಗಿ ಹಂಗೆ ಹೋದ್ರೆಗಿನ ಇನ್ನೊಂದು 4 ಕಿಲೋಮೀಟರ್ಸಲ್ಲಿ ಸೊ ಮುಂಬೈ ಹೈವೇ ಸಿಗುತ್ತೆ, ಲೋನಾವಾಲ ಮುಂಬೈ ಹೈವೇ. ಸೊ ಅಲ್ಲಿಂದ ಹೋಗ್ಬೋದು. ಇದು ಕರೆಕ್ಟಾಗಿ ಟೈಮ್ಗೆ ಸಿಗ್ನಲ್ ಬಿಟ್ಬಿಡ್ತು. ಸೊ ಅದು ಕಾಣಿಸ್ತಿದೆಲ್ಲ, ಸೊ ಇದೆ ಆಫೀಸು. ಸೊ ಮುಂದ್ಗಡೆ ಲೆಫ್ಟಲ್ಲಿ ತಿರುಗಿದ್ರೆ ಎಂಟ್ರಿ ಇದೆ. ಸೊ ಅದ್ರ ಒಳಗಡೆಯಿಂದ ಹೋಗ್ಬೇಕು. ಇಲ್ಲ ಬಂತು ನೋಡಿ, ಲೆಫ್ಟ್. ನಿಲ್ಲಿಸು ಅಂದಪ್ಪ. ID ಕಾರ್ಡ್ ತೋರಿಸ್ಬೇಕು ಅಣ್ಣನಿಗೆ. ID ಕಾರ್ಡ್ ತೋರಿಸುವ. ಎಲ್ಲಿದೆ ಸಿಕ್ತು. ತೋರಿಸ್ಬಿಟ್ಟು ಅಣ್ಣ ಓಕೆ ಅಂದ. ಸೊ ಬ್ಯಾಗ್ ಮತ್ತೆ ತಿರ್ಗಾ ವಾಪಸ್ ಹಾಕ್ಕೊಂಡು ಒಳಗಡೆ ಎಂಟ್ರಿ. ನಾರ್ಮಲಾಗಿ ಪಾರ್ಕಿಂಗ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಬಟ್ ನನ್ನ ಸ್ಟಿಕ್ಕರ್ ಹಚ್ಕೊಂಡಿದ್ದ ಗಾಡಿಗೆ. ಸೊ ಅದಕ್ಕೆ ಅವ್ರು ತಿರ್ಗಾ ವಾಪಸ್ ನಿಲ್ಲಿಸ್ಬಿಟ್ಟು ಕೇಳ್ತಾರೆ. ಸೊ ಕೆಳಗಡೆ ಇದು ಪಾರ್ಕಿಂಗ್ ಲಾಟ್. ಆ್ಯಂಡ್ ಇನ್ನೊಂದು ಮೊನ್ನೆ ಒಂದು EY ಇಶ್ಯೂ ಆಯ್ತಲ್ಲ, ಸೊ ಅದು ಇಲ್ಲಿ ರೈಟ್ ಸೈಡಲ್ಲಿರೋ ಬಿಲ್ಡಿಂಗೆ. ಸೊ ಒಬ್ಬ CA ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತ ತಿರುಗಿಬಿಟ್ಟು ನ್ಯೂಸ್ ಬಂದಿತ್ತಲ್ಲ. ಸೊ ಆ ನ್ಯೂಸ್ ಇಲ್ಲಿ ನಮ್ಮ ಪಕ್ಕದ ಆಫೀಸ್ ಬಿಲ್ಡಿಂಗ್ ಇರೋದು ಪಂಚಶೀಲ್ ಒನ್ ಟೆಕ್ ಪಾರ್ಕ್ ಅಂತ. ಸೊ ಇದು ನಮ್ಮ ರೆಗ್ಯುಲರ್ ಪಾರ್ಕಿಂಗ್ ಸ್ಲಾಟ್. ಇದು ಆ್ಯಕ್ಚುಲಿ ಪಾರ್ಕಿಂಗ್ ನಮ್ಮದು ಅಲ್ಲ, ಬೇರೆ ಕಂಪ್ನಿಯವ್ರದ್ದು. ಬಟ್ ನಾನು ನಿಲ್ಲಿಸ್ತೀನಿ ಇಲ್ಲ, ಯಾಕಂದರೆ ಸ್ಟಿಕ್ಕರ್ ಇಲ್ಲಲ್ಲ. ಸೊ ಅದೊಂದು ಬೆನಿಫಿಟ್. ಸ್ಟಿಕ್ಕರ್ ಇದ್ದರೆ ಫೈನ್ ಹಾಕ್ತಾರೆ, ರಾಂಗ್ ಪಾರ್ಕಿಂಗು ಅಂತ. ಇದೆಲ್ಲ ಪಾರ್ಕ್
ಇಲ್ಲಿ ಎದುರುಗಡೆ ಕಾಣಿಸ್ತಿಲ್ಲ, ಇದು ನಮ್ಮ ಆಫೀಸ್ ಪಾರ್ಕಿಂಗ್ ಲಾಟು. ಸೊ ಅದು ಬೇರೆ ಕಂಪ್ನಿ ಅವ್ರದ್ದು, ಮೋಸ್ಟ್ಲಿ ಕಾನ್ಸಂಟ್ರಿಕ್ಸ್ ಅವ್ರದ್ದು ಇರಬೇಕು. ಕಾನ್ಸಂಟ್ರಿಕ್ಸು ಇದೆ ಇಲ್ಲಿ, ಸೊ ಮೋಸ್ಟ್ಲಿ ಅವ್ರದ್ದು ಇರಬೇಕು ಅದು, ನಮ್ಮದಂತೂ ಅಲ್ಲ. ಸೊ ಈಗ ಇಲ್ಲಿಂದ ಎಂಟ್ರಿ ಕೊಡಬೇಕು, ಪಾರ್ಕಿಂಗಿಂದ ಎಂಟ್ರಿ ಇದೆ ಕೆಳಗಡೆ. ಸೊ ಮೇಲೆ ಬೇರೆ ಎಂಟ್ರಿ ಇದೆ. ಸೊ ಪಾರ್ಕಿಂಗ್ ಒಳಗಡೆಯಿಂದ ಎಂಟ್ರಿ ಹೋಗ್ಬೇಕಂದ್ರೆ ಹಿಂಗೆ. ಸೊ ಇಲ್ಲಿ ಆಕ್ಸೆಸ್ ಕೊಟ್ಬಿಟ್ಟು ಸೊ ಒಳಗಡೆ ಹೋಗೋದು. ಸೊ ಸರಿ ಗೆಳೆಯರೆ, ಥ್ಯಾಂಕ್ ಯು. ಸೊ ಆಫೀಸ್ ಒಳಗಡೆ ನೋಡಬೇಕು ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋ ಮತ್ತೆ ಮಾಡ್ತೀನಿ. ಸೊ ಕಾಮೆಂಟಲ್ಲಿ ತಿಳಿಸಿ ನನಗೆ. ಸೊ ನೀವು ಒಳಗಡೆ ಆಫೀಸ್ ಒಳಗಡೆ ತೋರಿಸ್ಬೇಕು ಅಂತ. ಸೊ ನಮ್ಮ ಪಕ್ಕ ವೀಡಿಯೋ ಮಾಡ್ಕೊಂಬರ್ತೀನಿ. ಸೊ ಆಫೀಸ್ ಒಳಗಡೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಇನ್ನೂ ಪುಣೆ ಬಗ್ಗೆ ವಿಷಯ ನಾನು ತುಂಬ ಹೇಳೋದು ಇದೆ, ತಿಳ್ಕೊಳ್ಳೋದು ಇದೆ. ಸೊ ಅದೆಲ್ಲ ಹೇಳ್ತೀನಿ. ಸೊ ಇವತ್ತಿಗೆ ಮಾತ್ರ ಇಷ್ಟೇ. ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ. ಈ ಲಿಫ್ಟ್ ಅಂತೂ ಇವತ್ತು ಬರೋ ಥರ ಕಾಣಿಸ್ತಿಲ್ಲಪ್ಪ. ಸರಿ, ಹೋಗಲಿ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ. ಸೈನಿಂಗ್ ಆಫ್. ಬಾಯ್.